ರಾಜ್ಯದ ಕಬ್ಬು ಬೆಳೆಗಾರರು ಸಿಡಿದೆದ್ದಿದ್ದಾರೆ. ಇದರ ಭಾಗವಾಗಿ ಅನೇಕ ಜಿಲ್ಲೆಗಳಲ್ಲಿ ಹೋರಾಟ ನಡೀತಾ ಇದೆ. ಸದ್ಯ ಅಥಣಿಯಲ್ಲಿ ಯಾವ ರೀತಿ ಹೋರಾಟ ಇದೆ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ತೀವ್ರ ಸ್ವರೂಪಕ್ಕೆ ತಿರುಗಿದೆ. ಅಥಣಿಯಲ್ಲಿ ವಿಕೋಪಕ್ಕೆ ತಿರುಗಿದೆ ಕಬ್ಬು ಬೆಳೆಗಾರರ ಹೋರಾಟ. ಸ್ಥಳಕ್ಕೆ ಬಾರದ ಸಕ್ಕರೆ ಸಚಿವರ ಪ್ರತಿಕೃತಿ ದಹಿಸಿ ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂಬೇಡ್ಕರ್ ಸರ್ಕಲ್ನಲ್ಲಿ ಸಚಿವ ಶಿವಾನಂದ ಪಾಟೀಲ್ ವಿರುದ್ಧ ರೈತರು ಗರಂ ಆಗಿದ್ದಾರೆ. ರೈತರ ಮೇಲೆ ಅಕ್ಕರೆ ತೋರದ ಸಕ್ಕರೆ ಸಚಿವ ಅಂತ ಹೇಳಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಗಾವಿ ಸೇರಿದಂತೆ ಅನೇಕ ಕಡೆ ಸಕ್ಕರೆಗೆ ಬೆಂಬಲ ಬೆಲೆ ಕೊಡಬೇಕು, ಕಬ್ಬಿಗೆ ಬೆಂಬಲ ಬೆಲೆ ಕೊಡಬೇಕು ಅನ್ನುವಂಥ ಹೋರಾಟ ಆಗ್ತಾ ಇದೆ. ಇದೀಗ ಅಥಣಿಯಲ್ಲಿ ಯಾವ ರೀತಿ ಹೋರಾಟ ತೀವ್ರ ಸ್ವರೂಪ ಪಡ್ಕೊಂಡಿದೆ ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ನೋಡಿ, ಈ ಹೋರಾಟಗಾರರು ಸರ್ಕಾರಕ್ಕೆ ಒಂದು ಡೆಡ್ ಲೈನ್ ಅನ್ನು ಕೊಟ್ಟರು. ಅದು ಮುಗಿದ ಮೇಲೆ ಸರ್ಕಾರಕ್ಕೆ ಏನು ಎಚ್ಚರಿಕೆ ಆಗಿದೆಯಾ ಗೊತ್ತಾಗ್ತಾ ಇಲ್ಲ. ಈಗ ಹೋಗಿ MP ಪಾಟೀಲ್ ಅವರು ರೈತರನ್ನು ಭೇಟಿಯಾಗೋ ಕೆಲಸವನ್ನ ಒಂದು ಜಿಲ್ಲೆಯಲ್ಲಿ ವಿಜಯಪುರದಲ್ಲಿ ಮಾಡಿದ್ದಾರೆ, ಉಸ್ತುವಾರಿ ಸಚಿವರು ಅನ್ನಿಸ್ಕೊಂಡಿರೋ ಕಾರಣಕ್ಕೋಸ್ಕರ. ಈಗ ಚಿಕ್ಕೋಡಿಯಲ್ಲಿ ಸಕ್ಕರೆ ಸಚಿವ ನಮಗೆ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಅಥವಾ ನಮಗೆ ಸ್ಪಂದಿಸ್ತಾ ಇಲ್ಲ ಅಥವಾ ಸ್ಥಳಕ್ಕೆ ಬಂದಿಲ್ಲ ಅಂತ ಹೇಳಿ ರೈತರು ಹೆಂಗ್ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ ಅನ್ನುವಂಥದ್ದನ್ನು ಗಮನಿಸಬಹುದು. ಸ್ಥಳಕ್ಕೆ ಬಾರದ ಸಕ್ಕರೆ ಸಚಿವರ ವಿರುದ್ಧ ಅನ್ನದಾತರ ಆಕ್ರೋಶ ಹಿಂಗಿದೆ. ಅವರ ಪ್ರತಿಕೃತಿಯನ್ನ ದಹಿಸಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅಂಬೇಡ್ಕರ್ ಸರ್ಕಲ್ನಲ್ಲಿ ಸಚಿವ ಶಿವಾನಂದ ಪಾಟೀಲ್ ವಿರುದ್ಧ ರೈತರು ಆಕ್ರೋಶಗೊಂಡಿರುವಂತಹ ಪರಿ ಇದು. ರೈತರ ಮೇಲೆ ಅಕ್ಕರೆ ತೋರದ ಸಕ್ಕರೆ ಸಚಿವ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಕ್ಕರೆ ಸಚಿವರಾಗಿದ್ದುಕೊಂಡು ರೈತರು ಕಬ್ಬಿನ ಬೆಲೆಗೆ ಬೆಂಬಲ ಬೆಲೆಗೆ ಆಗ್ರಹಿಸಿ ಹೋರಾಟ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನೀವು ಬೇಡಿಕೆ ಈಡೇರಿಸ್ತಿರೋ ಬಿಡ್ತಿರೋ, ಅಟ್ಲೀಸ್ಟ್ ಅವ್ರಿಗೆ ಸ್ಪಂದಿಸಬೇಕು ಅನ್ನುವಂಥದ್ದಾದ್ರೂ ಒಂದು ಕನಿಷ್ಠ ಕನಿಕರ ಬರೋದಿಲ್ವಾ? ಅಷ್ಟರ ಮಟ್ಟಿಗೆ ನಿರ್ಲಕ್ಷ್ಯತನ ಇರುತ್ತಾ? ಎಲ್ಲರೂ ಎಷ್ಟು ಹಂಬಲ್ ಆಗಿರ್ತಾರಲ್ಲ ಎಲೆಕ್ಷನ್ ಟೈಮ್ನಲ್ಲಿ. ಅದಾದ ಬಳಿಕ ಅಧಿಕಾರಕ್ಕೆ ಬಂದ ಮೇಲೆ ಜನ ಇಷ್ಟು ದೊಡ್ಡ ಮಟ್ಟದಲ್ಲಿ, ಅದು ರೈತರು ಇಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಿದ್ರು, ಅವ್ರ ಕಡೆ ತಿರುಗಿ ನೋಡಲ್ಲ ಅಂತ ಹೇಳಿದ್ರೆ ದುರಂತ ಅಂತ ಹೇಳಿದಲೆ ಇನ್ನೇನು ಹೇಳಬೇಕಿದನ್ನ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದೇಶ್. ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸಿದ್ದೇಶ್, ಎಲೆಕ್ಷನ್ ಟೈಮಲ್ಲಿ ಇರುವಂತ ಹಂಬಲ್ನೆಸ್ ಅಧಿಕಾರಕ್ಕೆ ಬಂದ ಮೇಲೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕು, ಪ್ರತಿಭಟನೆ ಮಾಡಬೇಕು, ಬಟ್ ಸ್ಟಿಲ್ ಅವ್ರು ನಮಗೆ ಸ್ಪಂದಿಸೋದಿಲ್ಲ ಅಂತ ಹೇಳಿದ್ರೆ ಇದಕ್ಕಿಂತ ಇನ್ನೊಂದು ದುರಂತ ಮತ್ತೊಂದಿಲ್ಲ. ಯಾವ ರೀತಿ ಸಾಗ್ತಾ ಇದೆ ಹೋರಾಟ? ರೈತರ ಪ್ರಮುಖ ಆಗ್ರಹ, ಆಕ್ರೋಶ ಏನು? ಪ್ರಜ್ವಲ, ತಾವೀಗ ಈಗಾಗಲೇ ಹೇಳ್ದಂಗೆ ಸುಮಾರು ಏನಂತಂದ್ರೆ 7ನೇ ದಿನಕ್ಕೆ ಇವತ್ತ ಈ ಹೋರಾಟ ಕಾಲಿಟ್ಟಿದೆ. ಆದ್ರೆ ಇನ್ನೂವರೆಗೂ ಕೂಡ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗ್ಲಿ ಅಥವಾ ಸಕ್ಕರೆ ಸಚಿವರಾಗ್ಲಿ ಇನ್ನಿತರ ಏನು ಸಂಬಂಧಪಟ್ಟ ಏನು ಸಚಿವರಿದ್ದಾರೆ ಅವರು ಸ್ಥಳಕ್ಕೆ ಬಾರದೇ ಇರೋದ್ರಿಂದ ರೈತರ ಹೋರಾಟ ಏನಂತಂದ್ರೆ ತೀವ್ರ ಸ್ವರೂಪ ಈಗಾಗಲೇ ಪಡೆದುಕೊಂಡಿದೆ. ಬಹುತೇಕ ಬೆಳಗಾವಿ ಜಿಲ್ಲೆ ಸಂಪೂರ್ಣ ಈಗ ರೈತ ಹೋರಾಟದ ಕಿಚ್ಚಿನಲ್ಲಿಯೇ ಸ್ತಬ್ಧವಾಗಿ ಏನೋ ಒಂದು ಮುಳುಗಿ ಹೋಗಿದೆ ಅನ್ಬೋದು. ಯಾಕಂತಂದ್ರೆ ಬಹುತೇಕ ತಾಲೂಕುಗಳು ಈಗ ಅಲ್ಲಿ ರಸ್ತೆ ಬಂದ್ ಆಗಿರೋದ್ರಿಂದ ಎಲ್ಲ ವ್ಯಾಪಾರ ವಹಿವಾಟು ಈಗಾಗಲೇ ಸ್ತಬ್ಧವಾಗಿದೆ. ಮತ್ತು ವಿಶೇಷವಾಗಿ ಎಲ್ಲಾ ತಾಲೂಕಿನ ವಿದ್ಯಾರ್ಥಿಗಳಾಗಿರ್ಬೋದು, ಸ್ವಾಮಿಗಳಾಗಿರ್ಬೋದು, ವಕೀಲರಾಗಿರ್ಬೋದು ಎಲ್ಲರೂ ಕೂಡ ಏನಂತಂದ್ರೆ ರೈತ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿರೋದು. ಇದರ ಬೆನ್ನಲ್ಲೇ ನಿನ್ನೆ ಏನು ಸಕ್ಕರೆ ಸಚಿವರು ಅನ್ನೊಂದು ಮಾತಾಡ್ತಾರೆ, ಏನಂತಂದ್ರೆ ಅಲ್ಲಿನ ಜಿಲ್ಲಾಧಿಕಾರಿಗೆ ಅದು ಬಿಟ್ಟುಕೊಟ್ಟ ವಿಷಯ ಅಂತ ಏನೋ ಒಂದು ಮಾತಾಡ್ತಾರೆ. ಅದೊಂದು ಮಾತು ಏನಂತಂದ್ರೆ ಇಲ್ಲಿನ ರೈತ ಹೋರಾಟಕ್ಕೆ ಕಿಚ್ಚಿಗೆ ಇನ್ನಷ್ಟು ಕಾರಣಾಗಿರ್ಬೇಕು ಅನ್ಬೋದು. ಯಾಕಂತಂದ್ರೆ ಕನಿಷ್ಠ ಪಕ್ಷ ಒಂದು ಎಂಪತ್ತಿ ಕೂಡ ಅಲ್ಲಿ ಸಕ್ಕರೆ ಸಚಿವರು ಒದಗಿಸಿಕೊಡ್ಲಿಲ್ಲ. ಯಾಕಂತಂದ್ರೆ ನಾವು ಬೆಂಬಲ ಬಡ ನೀಡ್ತೇವೆ ಅನ್ನೋ ಒಂದು ಆಶ್ವಾಸನೆ ಕೂಡ ನೀಡಲಿಲ್ಲ. ಮಹಾರಾಷ್ಟ್ರದಲ್ಲಿ ಪಕ್ಕದ 25 ಕಿಲೋಮೀಟರ್ ನಲ್ಲಿ ಮಹಾರಾಷ್ಟ್ರದ ಸುಮಾರು 5 ಕಾರ್ಖಾನೆಗಳಿವೆ. ಎಲ್ಲ ಕಾರ್ಖಾನೆಗಳು 3600ಕ್ಕಿಂತ ಅಧಿಕ ಬೆಲೆ ಕೊಡ್ತಾ ಇವೆ. ಮತ್ತು CM ಸಿದ್ದರಾಮಯ್ಯ ಅವರು ನಿನ್ನೆ ಏನು ಎಲ್ಲ ಕೇಂದ್ರದ ಹತ್ತಿರ ಏನು ಬೊಟ್ಟು ಮಾಡಿ. ಥ್ಯಾಂಕ್ ಯು ಸಿದ್ದೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ.